ನಾವೇ ನೋಡಬಹುದು. ಅಲ್ಲಿ ಹಳ್ಳ ಮಾಡಿ ರೋಡನ್ನು ರೆಡಿ ಮಾಡೋಕ್ಕೆ ಹಳ್ಳ ಮಾಡಿ ಇಕ್ಕಿದ್ದಾರೆ. ಒಂದು ಸಲ ಈ ಥರ ನೋಡಿದ್ರೆ ನೀವು 120 ಕಲ್ಲು ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ. ಅಲ್ಲಿಂದನೇ ಕಲ್ಲು ಬರೋದು. ಇದು ಯಾವುದು ಪ್ರೀ ಪ್ಲ್ಯಾನ್ ಯಾರು ಮಾಡಿಕೊಂಡು ಮನೇಲಿ ಕಲ್ಲು ಸೇರಿಸ್ಕೊಂಡು ಇಟ್ಕೊಂಡಿರಲ್ಲ. ಅದಾಗಿದ್ದು ಆಕಸ್ಮಿಕವಾಗಿ ಅಚಾನಕ್ಕಾಗಿ ಸಡನ್ನಾಗಿ ಆಗಿದೆ. ಅದು ಆಗಬಾರ್ದಾಗಿತ್ತು. ಒಂದು ಘಟನೆ ನಡೆದಿದೆ, ಮುಂದಕ್ಕೆ ಈ ಥರ ಆಗಬಾರ್ದು. ಆಗಿರಲಿ ಕೋವಿಡ್ ಸಂದರ್ಭದಲ್ಲಿ ಯಾರಿಗೂ ಏನಾದ್ರು ಬೇಕಾಗಿತ್ತು ಅಂದ್ರೂ ರಜಾಕ್ ಅವರು ಓಡಾಡ್ತಾರೆ, ಹಿಂದೂಗಳಿಗೋಸ್ಕರನೂ ಓಡಾಡ್ತಾರೆ, ಕ್ರೈಸ್ತರಿಗೋಸ್ಕರನೂ ಓಡಾಡ್ತಾರೆ. ಅದೇನು ಹಂಗಲ್ಲ. ಎಲ್ಲೋ ಒಂದು ಕಡೆ 15 ಜನ ಮಕ್ಕಳು, ಅವರು ಮನೆಯೆಲ್ಲ ಒಂದು ಅಷ್ಟು ಇದಿಲ್ಲ ಅವ್ರಿಗೆ, ಯಾವ ಲಾಯರ್ನ ಅಪ್ರೋಚ್ ಮಾಡಬೇಕು, ಯಾವ ಥರ ಏನು ಮಾಡಬೇಕು ಅಂತ. ಅದಕ್ಕೋಸ್ಕರ ಬಂದಿದ್ದೀವಿ ವಿನಃ ನಾನು ಯಾವತ್ತೂ ಹಿಂದೂ ವಿರೋಧಿ ಅಲ್ಲ, ಹಿಂದುತ್ವ ವಿರೋಧಿನೂ ಅಲ್ಲ. ಅವರವರ ಧರ್ಮ ಅವರವರ ಪಾಲನೆ. ಪವಿತ್ರ ಕುರಾನಲ್ಲಿ ಹೇಳುತ್ತೆ, ಲಕುಂ ದೀನುಕುಂ ವಲಿಯ ದೀನ್ ಅಂತ. ನಿಮ್ಮ ಧರ್ಮ ನಿಮಗೆ ಪ್ರಿಯವಾದದ್ದು, ನನ್ನ ಧರ್ಮ ನನಗೆ ಪ್ರಿಯವಾದದ್ದು. ಒಂದು ಧರ್ಮದ ವಿರುದ್ಧ ನಾವು ಮಾತಾಡೋಂಗಿಲ್ಲ. ಇನ್ನೂ ಒಂದು ಧರ್ಮದವರು ನಮ್ಮ ಧರ್ಮದ ಬಗ್ಗೆ ಈ ಥರ ಒಂದು ಕೀಳು ಮಟ್ಟದಲ್ಲಿ ಮಾತಾಡಬಾರ್ದು. ಅದು ಯಾರೇ ಆಗಿರಲಿ, ಫಾರ್ಮರ್ ಸಾಂಸದನೇ ಆಗಿರಲಿ, ಈ ಥರ ಮಾತಾಡುವ ಹಕ್ಕು ಈ ರಾಜ್ಯ, ರಾಷ್ಟ್ರ, ಸಂವಿಧಾನ ಯಾರಿಗೂ ಕೊಡಲಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.